ವೇದವಾಕ್ಯವನ್ನೆಲ್ಲ ಮೋರದಿ ಕನ್ನಡದಿ ಬೋಧಿಸುತ್ತ ಜನರ ಭೇದಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳು ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ದೈದಾಸಿ ನಡೆಸಿದ್ದ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरवे नमः. सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 5ನೆಯ ಸಂಧಿಯ 6ನೆಯ ಸೂತ್ರದ 3ನೆಯ ನುಡಿಯ ಪರ್ಯಂತರ ಆಧಾರಿತ ವಿಚಾರವನ್ನೇ ಇಂದು ಮುಂದುವರಿಸೋಣ. ಯಾವ ಶ್ರುತಿಯಲ್ಲಿ ಸೂತ್ರದಲ್ಲಿ ಹೇಳಿದರು, ಶ್ರುತಿಯ ತಾನು ಅರಿಯದೆ ಗುರು ಮತ ಹಿಡಿಯದೆ ಗತಿಯನ್ನು ಬೇರೆ ಎಣಿಸಿದೊಡೆ ಉಂಟೆ ಅಂದರೆ ಅದು ಇಲ್ಲ ಅಂತಲೇ ಹೇಳಿದರು. ಈ ಒಂದು ತನ್ನ ಸ್ವರೂಪ ಸಾಕ್ಷಾತ್ಕಾರದ ಅನುಭವ ಸ್ವಾನುಭಾವಕ್ಕೆ ಬರಬೇಕಾಗಿತ್ತಂದರೆ ಗುರುವಿನ ಉಪದೇಶವೇ ಬೇಕು ಅನ್ನುವಂಥ ಮಾತನ್ನು ನಿನ್ನೆ ದಿನ ವಿಚಾರ ಮಾಡಲಾಗಿ ಇವತ್ತಿನ ವಿಚಾರದಲ್ಲಿ ತನಗೆ ಕೇಳು ಆಧ್ಯಾತ್ಮದೊಳಗೆ ವಿಹಿತವೆನಿತು ಅನಿತವನೆರೆದು ಸುಸ್ಥಿರಮಾಗಿ
ಮನದೋಳು ನಂಬಿರಲು ಅದು ತಾನೇ ಮತಿಯೆಂದು ವಿನಿತ ಉಸಿರುವರು ವೇದ ವಿದರು ಒಲಿದು ಅಂದರು. ಮೈತ್ರಾದೇವಿ ಕೇಳು, ಯಾವ ಆಧ್ಯಾತ್ಮದೊಳಗೆ, ಪ್ರಪಂಚದೊಳಗೆ ಅಲ್ಲ, ಆಧ್ಯಾತ್ಮದ ಒಳಗೆ ಅಂದ್ರೆ ಅರ್ಥಾತ್ ಗುರು ಹೇಳುವಂಥ ಶಾಸ್ತ್ರದ ಹಿತವಾದ ವಚನಗಳೇನವ, ಮಾತುಗಳೇನವ, ಅದರಿಂದ ನಿನ್ನ ಹೊಳೆಯ ಆತ್ಮಜ್ಞಾನದ ಅರಿವಾಗಬೇಕಂತ. ಆತ್ಮಜ್ಞಾನದ ಕಡೆ ಅರಿವಾದಾಗ ಅದು ನಿನ್ನ ಅನುಭವಕ್ಕೆ ಬರ್ತದೆ. ಅದಕ್ಕೆ ಹೇಳಿವಲ್ಲ ಮೊದಲು, ಒಳಗೋದಾಗ ಅನುಭವಕ್ಕೆ ಬರೋದು ಆಧ್ಯಾತ್ಮ, ಹೊರಗಡೆ ಹೋದಾಗ ಅನುಭವಕ್ಕೆ ಬರುವುದು ಲೌಕಿಕ. ಹೀಗೆ ಅನುಭವಕ್ಕೆ ಎಷ್ಟು ಬರುತ್ತದ ಸಾಧ್ಯದ ಅಷ್ಟನ್ನು ಕೂಡ ತಿಳಿಬೇಕಾಗಿದೆ. ಪ್ರಪಂಚದಲ್ಲಿ ಒಂದು ತಿಳಿದು ಇನ್ನೊಂದು ತಿಳಿದೇ ಇದ್ರೆ ಅದೇನು ದೊಡ್ಡ ನಷ್ಟ ಅಲ್ಲ ಅಂತ. ಆಮೇಲೆ ಎಲ್ಲರೂ ಎಲ್ಲವನ್ನ ಪ್ರಪಂಚದಲ್ಲಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನು ಒಂದು ಬುದ್ಧಿಯಿಂದ ಒಂದನ್ನು ತಿಳಿದರೆ ಇನ್ನೊಬ್ಬ ಇನ್ನೊಂದನ್ನು ತಿಳಿದಂಥವರು ಎಷ್ಟೋ ಜನ ಜಗತ್ತಿನಲ್ಲಿ ಉಂಟು. ಅವ್ರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಆದರೆ ಇಲ್ಲಿ ಹೇಳ್ತಕ್ಕಂಥ ಮಾತು ಅದು ಬುದ್ಧಿ ಅಲ್ಲ ಅಂದ್ರೆ ಅದಕ್ಕೆ ಬುದ್ಧಿ ಅಂತ ಹೇಳಿಲ್ಲ. ಯಾವುದಕ್ಕಂತ ಹೇಳ್ತಾರ ಮಹಾತ್ಮರ ದೃಷ್ಟಿಯಲ್ಲಿ ಅಂದರೆ, ಸುಮ್ಮನೆ ಸ್ವಲ್ಪ ವಿಚಾರವನ್ನು ಮಾಡಿದಾಗ ಅಲ್ಲಿ ಮಹಾತ್ಮ ಹೇಳ್ತಕ್ಕಂಥ ಬುದ್ಧಿ ಯಾವುದು ಅಂದರೆ, ನಾವು ಬುದ್ಧಿ ಅಂದರೆ ಸಾಮಾನ್ಯವಾಗಿ ನಿಶ್ಚಯ ಮತ್ತು ನಿರ್ಣಯ ಮಾಡುವಂಥ ವೃತ್ತಿಗೆ ನಾವು ಬುದ್ಧಿ ಅಂತೀವಿ. ಅದು ಸಂಕಲ್ಪ ವಿಕಲ್ಪ ಮಾಡುವಾಗ ಅದಕ್ಕೆ ಮನಸ್ಸಂತೀವಿ. ಸ್ಮರಣೆ ವಿಸ್ಮರಣೆ ವೃತ್ತಿಗೆ ಏನಂತೀವಿ? ಸ್ಮೃತಿ ಅಂತೀವಿ. ಹೀಗೆ ಮನ ಬುದ್ಧಿ ಚಿತ್ತ ಅಹಂಕಾರಕ್ಕೆ ನಾನು ನನ್ನದು ಅನ್ನುವ ವೃತ್ತಿಗೆ ಅಹಂಕಾರ ಅಹಂ ಅಂತೀವಿ. ಇವು ಹೇಗಾಗ್ಯವಂದ್ರೆ ಒಂದರಿಂದನೇ ಆಗ್ಯವಂತ, ಒಂದರಿಂದನೇ. ಅದು ಒಂದರಿಂದ ಇಷ್ಟು ನಮೂನೆ ಹೇಗೆ ಆಗ್ತವೆ ಅಂತಂತ ಕೇಳಿದ್ರೆ, ಒಂದೇ ಚಿನ್ನದಿಂದ ಅನಂತ ಆಭರಣ ಆಗ್ಯಾವ, ಒಂದೇ ಮಣ್ಣಿನಿಂದ ಅನಂತ ಗಡಿಗೆ ಮಡಿಕಾರಿಗಳಾಗ್ಯಾವ. ಒಂದು ಪ್ರಣೀತಿ ಅಂತ ಆಯ್ತು, ಮುಚ್ಚಳಾಯ್ತು, ಗಡಿಗೆ ಆಯ್ತು, ಆ ಒಂದೇ ಮಣ್ಣಿನಿಂದ ಆಗ್ಯಾವಲ್ಲ. ಮತ್ತೆ ಎಲ್ಲಷ್ಟಕ್ಕೆ ಪ್ರಣೀತಿ ಅಂತ ಕರಿಬಹುದು, ಇಲ್ಲ ಎಲ್ಲಷ್ಟಕ್ಕೂ ಮುಚ್ಚಳ ಅಂತ ಕರಿಬೋದಾಗಿತ್ತಲ್ಲ. ಕರಿಲಿಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವುಗಳ ಉಪಾಧಿ ಮತ್ತು ಅವುಗಳ ವೃತ್ತಿ ಏನದ, ಅವುಗಳ ಮಾಡುವಂತ ಕಾರ್ಯ ಏನದ. ಪ್ರಣೀತಿಯಲ್ಲಿ ದೀಪ ಹಚ್ಚಕ್ ಬರ್ತದ, ಮುಚ್ಚಳದಲ್ಲಿ ಉಣಕ್ ಬರ್ತದ, ಗಡಿಗೆಯಲ್ಲಿ ಅಡಿಗೆ ಮಾಡಕ್ ಬರ್ತದ. ಹಾಗಾಗಿ ಅವುಗಳ ಕಾರ್ಯದ ಮೇಲೆ ಅದಕ್ಕೆ ಗಡಿಗೆ ಅಂತ ಕರೆದ್ರು, ಇದಕ್ಕೆ ಮುಚ್ಚಳ ಅಂದ್ರು, ಇದಕ್ಕೆ ಮಗಿ ಅಂದ್ರು. ಅದೇ ಪ್ರಕಾರವಾಗಿ ಒಂದೇ ಏನು ಮನಸ್ಸು ಅನ್ನುವಂಥದ್ದೇನಾದ, ಅಥವಾ ಅಹಂ ಅನ್ನುವಂಥದ್ದೇನದ, ಅಥವಾ ಬುದ್ಧಿ ಅಂಥದ್ದೇನದ, ಎಲ್ಲವೂ ಒಂದರಿಂದನೇ ಆಗಿದ್ದು ಅವು ಮಾಡುವ ಕಾರ್ಯದ ಮೇಲೆ ಅದಕ್ಕೆ ಮನಸ್ಸು ಅಂದ್ರು. ಇಲ್ಲಿ ನಿಶ್ಚಯ ನಿರ್ಣಯ ಮಾಡುವಾಗ ಬುದ್ಧಿ ಅಂದ್ರು. ಇದನ್ನ ವ್ಯಾಖ್ಯಾನ ತಿಳಿತಲ್ಲ. ಬುದ್ಧಿ ಅಂದ್ರೆ ಇದು. ಅದರಲ್ಲಿ ಎರಡು ಪ್ರಕಾರ ಬುದ್ಧಿ. ಬುದ್ಧಿಯಲ್ಲಿ ಎರಡು ಪ್ರಕಾರ. ಅಜ್ಞಾನಿಗಳಲ್ಲಿ ಇರುವಂತ ಬುದ್ಧಿಯ ವ್ಯಾಪಾರ ವ್ಯವಹಾರ ವೃತ್ತಿನೇ ಬೇರೆ ಅದ. ಅದು ತಿಳಿಯುವಂತ ಗ್ರಹಣ ಶಕ್ತಿ ಅಷ್ಟೇ ಅದ. ಜ್ಞಾನಿಗಳಲ್ಲಿ ಮುಮುಕ್ಷುಗಳಲ್ಲಿ ಇರುವಂತ ಬುದ್ಧಿ ಇದಲ್ಲ. ಯಾಕಂದ್ರೆ ಬುದ್ಧಿ ಬಗ್ಗೆ ವಿಚಾರ ಮಾಡಿದಾಗ ಪ್ರಪಂಚದ ವಿಷಯ ವಸ್ತುಗಳನ್ನು ಅಷ್ಟೇ ಅಲ್ಲದೆ ಭೂತ ಭೌತಿಕ ಎಲ್ಲ ವಸ್ತುಗಳನ್ನ ಬೇರ್ಪಡಿಸಿ ತಿಳಿಯುವ ಇಂಥ ಬುದ್ಧಿಗೆ ಸಾಮಾನ್ಯ ಬುದ್ಧಿ ಅಂತ ಕರೀತಾರೆ.
ಸಾಮಾನ್ಯ ಬುದ್ಧಿ ಇದು. ಏನು, ಪ್ರಪಂಚದಲ್ಲಿ ಅನಂತ ಊಟ ಬಟ್ಟೆ, ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ವಿಂಗಡಣೆ ಮಾಡ್ತೀವಲ್ಲ, ಯಾವುದನ್ನು ಮುಟ್ಟಬೇಕು ಯಾವುದನ್ನು ಮುಟ್ಟಬಾರದು ವಿಂಗಡಣೆ ಆಗ್ತದೆ. ಯಾವ ಬಟ್ಟೆಯನ್ನು ಹಾಕಿದ್ರೆ ಚೆನ್ನಾಗಿ, ಯಾವುದು ಬಟ್ಟೆಯನ್ನು ಹಾಕದಿದ್ದರೆ ಒಳ್ಳೆಯದು ಅಂತ ವಿಚಾರ ಮಾಡ್ತೀವಿ. ಇಷ್ಟೇ ಅಲ್ಲದೆ ಎಲ್ಲರಿಗೂ ಒಂದು ಬುದ್ಧಿ ಅದ. ಇವೆಲ್ಲ ಬುದ್ಧಿಯಿಂದ ನಡೆಯೋವಿಲ್ಲ. ನಾನು ಮನೆಯನ್ನು ಬಿಟ್ಟ ತಕ್ಷಣ ಎಲ್ಲಿಗೆ ಹೋಗಬೇಕು ಅನ್ನುವ ನಿಶ್ಚಯ ಮಾಡಿರಲ್ಲ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬರಬೇಕು, ಮತ್ತು ಈ ಒಂದು ದೇಹದ ಲಾಲನೆ ಪೋಷಣೆ ಅಥವಾ ಇನ್ನಿತರ ತೃಪ್ತಿಗಾಗಿ ಯಾವ ಯಾವ ವ್ಯವಹಾರವನ್ನು ಮಾಡಿ ಯಾವುದನ್ನು ಗಳಿಸಿ ಯಾವ ರೀತಿ ಸಂತೋಷವನ್ನು ಪಡಬೇಕು ಅನ್ನುವಂಥ ಬುದ್ಧಿ ಆದಲ್ಲ ಎಲ್ಲರಿಗೆ. ಇದು ಎಲ್ಲರಿಗೂ ಅದ. ಬಡವನಿಗೂ ಈ ಬುದ್ಧಿ ಅದ, ಶ್ರೀಮಂತನಿಗೂ ಬುದ್ಧಿ ಅದ, ವಿದ್ಯಾವಂತನಿಗೂ ಬುದ್ಧಿ, ಅವಿದ್ಯಾವಂತನಿಗೂ ಬುದ್ಧಿ. ಅಂದರೆ ಈ ಬುದ್ಧಿ ಆದಂತ ಅರ್ಥ ಆಯ್ತಲ್ಲ. ಆದರೆ ಈ ಬುದ್ಧಿ ಏನದ, ಇದು ಸಾಮಾನ್ಯ ಬುದ್ಧಿ ಅಂದ್ರೆ. ಸಾಮಾನ್ಯ ಬುದ್ಧಿ ಇದೇನು ದೊಡ್ಡದಲ್ಲ ಅಂತಾರೆ. ಇಷ್ಟೆಲ್ಲ ನೀನು ಬುದ್ಧಿಯಿಂದ ಮಾನವನಾಗಿ ಮಾಡಿದ್ರು ಕೂಡ ಮನುಷ್ಯ ದೇಹವನ್ನ ಬಿಟ್ಟು ಕನಿಷ್ಠ ದೇಹವನ್ನ ತೊಟ್ಟು ಬಂದಂತ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀ ಮಾಡುವಂತ ಬುದ್ಧಿ ಏನದ, ಅದೇ ಕನಿಷ್ಠ ಬುದ್ಧಿಯಿಂದ ಅವನು ಮಾಡ್ತಾವಲ್ಲ. ಅದಕ್ಕೆ ಮುಖ್ಯವಾದ ಮಾತು 4 ಹೇಳಬೇಕು. ನಿದ್ರಾ, ಆಹಾರ, ಭಯ, ಮೈಥುನಂಚ. ಯಾವ ಪ್ರಾಣಿಗಿಲ್ಲ, ಯಾವ ಜೀವಿಗಿಲ್ಲ, ಅವಕ್ಕೂ ಬುದ್ಧಿ ಅದ. ಅದಕ್ಕೆ ಬುದ್ಧಿಯಲ್ಲಿ 2 ಪ್ರಕಾರ ಮಾಡಿ, ಇದೆಲ್ಲವೂ ಲೌಕಿಕ ಬುದ್ಧಿ ಅಂತ, ಪ್ರಪಂಚದ ಬುದ್ಧಿ ಇದು. ಆದರೆ ಇದು ನಿಶ್ಚಯ ಆತ್ಮಿಕ ಅಂತಃಕರಣ ವೃತ್ತಿ ಬುದ್ಧಿ ಅಂದ್ರು. ಇನ್ನೊಂದು ಬುದ್ಧಿ ಏನದ, ನಿಶ್ಚಯ ಅಂದ್ರು. ನಿಶ್ಚಯ ಅಂದ್ರೆ ಯಾವುದು? ಯಾವಾಗಲೂ ನಿರ್ಣಯ ಒಂದು ಸಲ ಆದ ಮೇಲೆ, ನಿಶ್ಚಯ ಮಾಡಿದ ಮೇಲೆ ಅದು ಬುದ್ಧಿಯಿಂದ ಎಂದೂ ಪಲ್ಲಟ ಆಗಬಾರದು. ನಾ ಮಾಡಿದ್ದು ಸರಿಯಲ್ಲ ಅನ್ನುವ ತಪ್ಪುಗಳು ಆಗಿರಬಾರದು. ನೀ ಮಾಡಿದ ನಿಶ್ಚಯ ನಿರ್ಣಯದಿಂದ ನಿನಗೆ ಆಗತಕ್ಕಂಥ ಸಂತೋಷ ಆಗಿದ್ರೆ ಆ ಮತ್ ಬೇರೆ. ಇಷ್ಟೆಲ್ಲ ಮಾಡಿವಲ್ಲ, ಆಗ್ಯದೇನು ಇಲ್ಲ. ಇದನ್ನ ಯಾವ ನಿಶ್ಚಯವಾಗಿ ಇರುವಂಥದ್ದು ಯಾವುದು ಅಂತಂದ್ರೆ, ನಿಶ್ಚಯ ನಿತ್ಯ ಅಂದ್ರಷ್ಟೇ, ನಿಶ್ಚಯ ಅಂದ್ರಷ್ಟೇ, ಅಚಲ ಅಂದ್ರಷ್ಟೇ. ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಏನದಲ್ಲ, ಅದು ಯಾವಾಗಲೂ ಬುದ್ಧಿಯಲ್ಲಿ ನಿರ್ಣಯ ಆಗಬೇಕು. ನಾನು ಈಶ್ವರನಿದ್ದೇನೆ, ನಾನೇ ದೇವನಿದ್ದೇನೆ ಅನ್ನುವಂಥ ಬುದ್ಧಿ ಅವನಲ್ಲಿ ನಿಶ್ಚಯ ಆಗಿತ್ತಂದ್ರೆ, ಆಮೇಲೆ ಆತ ಇನ್ನೊಂದನ್ನ ನಿಶ್ಚಯ ಮಾಡುವಂತ ಬುದ್ಧಿಗೆ ಕೆಲಸ ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಲೌಕಿಕ ಬುದ್ಧಿ ಸಂತೋಷಕ್ಕಾಗಿ ಆನಂದಕ್ಕಾಗಿ ಕೊಟ್ಟಿದ್ದಿ, ಅದು ಆಗಿಲ್ಲ ಅಂದಮೇಲೆ ಈಗ ಆನಂದಕ್ಕಾಗಿ ಪಾರಮಾರ್ಥದ ಕಡೆಗೆ ಕೊಟ್ಟಿದ್ದಲ್ಲ, ಆಧ್ಯಾತ್ಮಿಕ ಶಾಸ್ತ್ರಗಳ ಕಡೆಗೆ ನಿನ್ನ ಬುದ್ಧಿಯನ್ನ ಮನಸ್ಸನ್ನ ಸ್ಥಿರವಾಗಿ ಮಾಡಿಕೊಂಡು ಗುರುವಾಕ್ಯವನ್ನು ಅಂತರ್ಮುಖ ಮಾಡಿದ ಮೇಲೆ ಒಳಗೋದಾಗ ಆನಂದ ಆಗಿದಿಲ್ಲ. ಆನಂದಕ್ಕಾಗಿ ಲೌಕಿಕ ಮಾಡಿದ್ದಿ, ದೊರೆಯದಿದ್ದಂಥ ಆನಂದ ಅಲೌಕಿಕದಲ್ಲಿ ದೊರೆತಾಗ ಮತ್ತೇನು ಮಾಡೋದು? ಮತ್ಯಾವ ನಿಶ್ಚಯ ಮಾಡೋದ, ನಿರ್ಣಯ ಮಾಡೋದು? ಆ ಕಾರಣಕ್ಕಾಗಿ ಇಲ್ಲಿ ಮಹಾತ್ಮರು
ಎಷ್ಟು ಉಪದೇಶ ಮಾಡೋದನ್ನ ಅಷ್ಟು ಅನುಭವಕ್ಕೆ ಮಾಡ್ಬೇಕಂದ್ರ ಅವ್ರು ಬುದ್ಧಿಯಲ್ಲಿ ಅನುಭವ ಆಗ್ಬೇಕು ನೋಡ್ರಿ. ಮನುಷ್ಯ ದೇಹದಲ್ಲಿ ಎಲ್ಲವೂ ಭಗವಂತ ಕೊಟ್ಟಾನ, ಎಲ್ಲವೂ ವಿಶೇಷಣೆ. ಒಂದು ಕಾಲಿನಿಂದ ಅನ್ಯತ್ತಿನವರೆಗೂ ಸಾಮಾನ್ಯ ಅಂತ ಒಂದು ರೋಮ ಕೂಡ ಅಷ್ಟೇ ಮುಖ್ಯವಾದದ್ದು ಈ ದೇಹಕ್ಕೆ. ಆ ದೇಹಕ್ಕೆ ಅವಶ್ಯಕತೆ ಇದ್ದಿಲ್ಲ ಅಂದ್ರೆ ಭಗವಂತ ಆ ರೋಮ ಅಂದ್ರೆ ಕೂದಲನ್ನು ಮಾಡ್ತಿದ್ದಿಲ್ಲ. ಯಾಕೆ ಬೇಕಿತ್ತು? ಅದರ ಅವಶ್ಯಕತೆ ಇದೆ ಅಂತಲೇ ಮಾಡ್ಯಾನ ಪರಮಾತ್ಮ. ಆದರೂ ಕೂಡ ಅವಶ್ಯಕತೆ ಇದ್ದಂಥ ವಸ್ತುಗಳು ಕೂಡ ಒಂದು ಸಲ ಕೆಟ್ಟು ಹೋದ್ರೆ ಏನ್ ದೊಡ್ಡ ನಷ್ಟ ಆಗೋದಿಲ್ಲ. ನಾವೆಷ್ಟು ಸಲ ಕೂದಲು ತೆಗೆದಿಲ್ಲ, ಏನ್ ನಷ್ಟ ಆಗ್ಯದ ನಮ್ಗ? ಇಲ್ಲ. ಒಂದೊಂದು ಸಲ ಕಾರಣಾಂತರದಿಂದ ಪ್ರಾರಬ್ಧ ಅನುಸಾರವಾಗಿ ಕೆಲವರಿಗೆ ಒಂದು ಕೈನೇ ಇರಂಗಿಲ್ಲ, ಒಂದು ಕಾಲೇ ಇರಂಗಿಲ್ಲ, ಕಾರಣಾಂತರದಿಂದ ಕೆಟ್ಟು ಹೋಗ್ತಾವ. ಆದರೂ ಅಂತ ನಷ್ಟ ಏನಿಲ್ಲ ಅಂತಾರ, ಏನ್ ದೊಡ್ಡ ನಷ್ಟ ಆಗೋದಿಲ್ಲ. ಆದರೆ ಎಲ್ಲ ಕೊಟ್ಟ ಭಗವಂತ, ಶರೀರ ಕೊಟ್ಟ, 25 ತತ್ವಗಳು ಕೊಟ್ಟ, ಆಯುಷ್ಯ ಇಟ್ಟ ಭಗವಂತನ ಕರುಣೆಯಿಂದ ಗುರುನಾಥ ದೊರಿಕ್ಯಾನ, ಶಾಸ್ತ್ರಗಳು ಸಿಕ್ಕಾವ, ಪಾರಮಾರ್ಥ ಪ್ರಾರಂಭ ಆಗ್ಯದ. ಇಷ್ಟೆಲ್ಲ ಚೆನ್ನಾಗಿದ್ದು ಬುದ್ಧಿ ಅನ್ನುವಂಥದ್ದು ಒಂದು ಕೆಟ್ಟರೆ ಮಾತ್ರ ಎಲ್ಲ ಕೆಟ್ಟಂಗೆ. ಹುಚ್ಚನ ಕೈಯಲ್ಲಿ ಎಲ್ಲ, ಹುಚ್ಚಿಗೆ ಎಲ್ಲ ಅದ, ಅವನು ಶ್ರೀಮಂತನ ಎಲ್ಲ ಅದ, ಆದ್ರೆ ಅವನಿಗೆ ಹುಚ್ಚ ಅದ, ತಲೆಯಲ್ಲಿ ಬುದ್ಧಿ ಸರಿಗಿಲ್ಲ. ಆ ಒಂದು ಬುದ್ಧಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ. ಅದೊಂದು ಕೆಟ್ಟು ಹೋಯ್ತಂದ್ರೆ ಎಲ್ಲ ಹಾಳಾದಂಗಂತ, ಹಾಳಾದಂಗಿಲ್ಲ. ಆ ಕಾರಣದಿಂದ ಏನು ಕೆಟ್ಟರೆ ಕೂಡ ನಡೆಯುವುದು, ಬುದ್ಧಿ ಕೆಟ್ಟರೆ ಮಾತ್ರ ಎಲ್ಲವೂ ಹಾಳಾಗುವುದು. ಹೀಗೆ ಆ ಬುದ್ಧಿಯನ್ನ ಕಳ್ಕೊಂಡಂತ ವ್ಯಕ್ತಿ ಅವನು ಎಷ್ಟೇ ಪಾರಮಾರ್ಥ ದೃಷ್ಟಿಯಿಂದಾಗಲಿ ಲೌಕಿಕ ದೃಷ್ಟಿಯಿಂದಾಗಲಿ ಸತ್ಯ ಹರಿಶ್ಚಂದ್ರನಿಗಿಂತ 10 ಪಟ್ಟು ಸತ್ಯವನ್ನು ಹೇಳಿದ್ರು ಕೂಡ ಅವನ ಮಾತು ಯಾರು ನಮ್ಮಂಗಿಲ್ಲ. ಯಾಕೆ ನಮಗಿಲ್ಲ? ಅವನು ತಲೆ ಕೆಟ್ಟದ ಮಾತಾಡ್ತಾನೆ ನಡೆ ಅಂತಾರ. ಹರಿಶ್ಚಂದ್ರನಿಗಿಂತ 10 ಪಟ್ಟು ಹೇಳುವುದು ಸತ್ಯ ಅವನು, ಯಾರೂ ನಂಬೋದಿಲ್ಲ. ಅಂದಾಗ ನಮ್ಮ ಬುದ್ಧಿ ಹೇಗಿರಬೇಕು ಅನ್ನೋದನ್ನ ವಿಚಾರ ಮಾಡಬೇಕಿಲ್ಲ. ಸುಮ್ಮನೆ ಬುದ್ಧಿ 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 ಅಂದ್ರೆ ಆ ಕಾರಣಕ್ಕಾಗಿ ಬುದ್ಧಿಗೆ ಮಾತ್ರ ಬಹಳಷ್ಟು ಮಹತ್ವವನ್ನು ಕೊಟ್ಟವು ಶಾಸ್ತ್ರಗಳು. ಆ ಕಾರಣದ ಮಹಾತ್ಮನು ಅಲ್ಲಿ ಹೇಳ್ತಾ ಬಂದ್ರು, ಮತಿಗೆ ಮಂಗಲವಿಗುವುದು ಆವುದು ಉತ್ತಮರ ಸಂಘ. ಬುದ್ಧಿ ನಷ್ಟ ಆದ್ರೆ ಎಲ್ಲವೂ ನಷ್ಟ ಆಗ್ತದೆ ಅಂತೇಳಿ ಬುದ್ಧಿಯನ್ನ ನಾವು ಹೇಗೆ ಮಾಡಬೇಕು ಅಂದ್ರೆ ಉತ್ತಮರ ಸಂಘದಿಂದ, ಉತ್ತಮರ ಉಪದೇಶದಿಂದ, ಉತ್ತಮವಾದ ವಾಕ್ಯಗಳಿಂದ ನಮ್ಮ ಬುದ್ಧಿ ಶುದ್ಧ ಆಗ್ತದೆ ವಿನ ಇಲ್ಲಂದ್ರೆ ಬುದ್ಧಿ ಅನ್ನೋದು ಕೆಟ್ಟು ಹೋಗ್ತದೆ. ಹಾಗಾಗಿ ಬಹಳ ಗೀತೆಯಲ್ಲಿ ಕೂಡ ಬುದ್ಧಿ ನಾಶಾತ್ ಪ್ರಣಸುತಿ ಅಂದ್ರೆ ಒಂದು ಬುದ್ಧಿ ಅನ್ನುವಂಥದ್ದು ನಾಶ ಆದ್ರೆ ಎಲ್ಲವೂ ನಾಶ ಆದಂಗಂತ. ಇವತ್ತ ಬುದ್ಧಿವಂತಿಗೆ ಏನಾನ ನಾಶ ಆದ್ರೆ ಬುದ್ಧಿ ಇದ್ದವನು ನಾಳೆ ಮುಂದೆ ಮತ್ತೆ ಅವನು ಶ್ರೀಮಂತ ಆಗ್ಬೋದು. ಬುದ್ಧಿ ಸರಿಗಿದ್ದವನು ಮುಂದೆ ಒಂದು ದಿವಸ ಈಶ್ವರನ ಆಗ್ಬೋದು. ಆದ್ರೆ ಬುದ್ಧಿ ಕೆಟ್ಟರೆ ಹುಚ್ಚಾಗಬೇಕು ವಿನ ಬೇರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಹಾತ್ಮರು ಕೂಡ ಅನಂತ ರೀತಿಯಿಂದ ವಿಚಾರ ಮಾಡ್ಯಾರ. ಸರ್ವಜ್ಞ ಕೂಡ ಒಂದು ವಚನದಲ್ಲಿ ಹೇಳನ, ಬುದ್ಧಿಗಿಂ ಹಿರಿದಿಲ್ಲ ಇದ್ದಲಗಿಂ
ಕರಿದಿಲ್ಲ. ವಿದ್ಯೆಗೆ ಅಧಿಕ ಧನವಿಲ್ಲ, ದೈವತ ರುದ್ರನಿಂದಲ್ಲ ಸರ್ವಜ್ಞಾನ. ಬುದ್ಧಿಗೆ ಎಷ್ಟು ಮಹತ್ವ ಕೊಟ್ಟಾರಂದ್ರೆ, ಎಲ್ಲರೂ ನಾವು ದೊಡ್ಡವರು ಚಿಕ್ಕವರು ಅಂತೀವಿ. ಆದರೆ ಮಹಾತ್ಮರು ಯಾರಿಗೆ ದೊಡ್ಡವರು ಬುದ್ಧಿವಂತರು ಅಂದ್ರೆ, ಯಾರ ಬುದ್ಧಿ ದೊಡ್ಡದಾದ ದೊಡ್ಡ ಬುದ್ಧಿ ಉಳ್ಳವನೇ ದೊಡ್ಡವನಂದ್ರು. ದೊಡ್ಡ ಮನೆ ಇದ್ದವನಿಗೆ ದೊಡ್ಡವನಿಲ್ಲ, ದೊಡ್ಡ ಶ್ರೀಮಂತಿಕೆ ಇದ್ದವನ ದೊಡ್ಡವನಿಲ್ಲ. ಸಾಮಾನ್ಯ ರೈತ ಬೇಡ, ರಾಷ್ಟ್ರಪತಿಗೆ ಕೂಡ ದೊಡ್ಡವರಂತ ಕರಲಿಲ್ಲ. ಲೌಕಿಕ ದೃಷ್ಟಿಯಿಂದ ರಾಷ್ಟ್ರಪತಿ ದೇಶಕ್ಕೆ ದೊಡ್ಡವನು ಇಲ್ಲ ಅಂತಲ್ಲ, ಆದರೆ ಅಲೌಕಿಕವಾದ ಪಾರಮಾರ್ಥದಲ್ಲಿ ದೊಡ್ಡವರಂತ ಯಾರಿಗೆ ಅಂದ್ರು ಅಂದ್ರೆ, ಅವರು ಬುದ್ಧಿ ಎನ್ನುವುದು ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಬೇರ್ಪಡಿಸಿ, ಅನಿತ್ಯವಾದುದನ್ನು ಬಿಟ್ಟು ನಿತ್ಯವಾದ ಪದದಲ್ಲಿ ತನ್ನ ಬುದ್ಧಿಯನ್ನು ನಿಶ್ಚಯವಾಗಿ ಯಾವನು ಇಟ್ಟುಕೊಂಡಾನೋ ಅವನೇ ದೊಡ್ಡವನು. ಅವ್ರಿಗೆ ಏನು ಅನ್ಬೇಕ್ರಿ ಅಂದ್ರೆ, ಸರ್ಪಭೂಷಣ ಹೇಳಿರಲ್ಲ, 100 ವರ್ಷವಾದರೇನು ಯಮನಪುರದ ಆದಿಯಲ್ಲಿ ಹೊದಿಸಿಕೊಂಬುವನೇ ಕಿರಿಯನು ಅಂದರು. 3 ವರ್ಷ ಆದರೇನು ಪಾರಮಾರ್ಥ ಅರಿದು ಭವದ ಬೇರನು ಕಿತ್ತು ಬಿಸಿಡಬಲ್ಲವನು ಅವನೇ ಹಿರಿಯನು ಅಂದರು. ಅವನ ಬುದ್ಧಿ ಏನದಲ್ಲಿ ಯಾರಿಗೆ ದೊಡ್ಡವರು ಅಂತ ಹೇಳ್ಯಾರ ಅವರು ಸರ್ಪಭೂಷಣರು? ಭವದ ಈ ಜನನ ಮರಣಕ್ಕೆ ಕಾರಣವಾದಂಥ ಅಜ್ಞಾನ ಅನ್ನುವ ಮೂಲ ಬೇರನ್ನು ಯಾರು ನಾಶ ಮಾಡಿಕೊಂಡರ, ಅವನು ಲೌಕಿಕ ದೃಷ್ಟಿಯಲ್ಲಿ 3 ವರ್ಷದ ಚಿಕ್ಕವನಾದರೂ ಕೂಡ ಅಲೌಕಿಕ ವಿಷಯದಲ್ಲಿ ಅವನೇ ದೊಡ್ಡವನು ಅಂತ ಬರೆದ. ಅದೇ ದೃಷ್ಟಿ ಇಟ್ಕೊಂಡು ಸರ್ವಜ್ಞ ಹೇಳನ, ಇಲ್ಲಿ ಆ ಬುದ್ಧಿಗೆ ಎಷ್ಟು ಹಿರಿದಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡವನು ಯಾರಿಲ್ಲ ನೋಡು, ಅದಕ್ಕೆ ಬುದ್ಧಿವಂತರು ಅಂತಾರೆ. ಮತ್ತೆ ಆ ಬುದ್ಧಿ ಎಷ್ಟು ಶ್ರೇಷ್ಠ ಆದ ಅನ್ನೋದಕ್ಕೆ ಅಷ್ಟೇ ಕನಿಷ್ಠವಾದ ಇನ್ನೊಂದಾದಂತ ಉದಾಹರಣೆ ಕೊಟ್ಟರು. ಇದ್ದಲೆಗೆಂ ಕರೆದಿಲ್ಲ. ಇದ್ದಲ್ಲಿ ಆದಲ್ಲ, ಅದಕ್ಕಿಂತ ಕಪ್ಪಾದ ವಸ್ತು ಮತ್ತೆ ಬ್ಯಾರೆ ಜಗತ್ತಿನಲ್ಲಿ ದೊಡ್ಡದು ಏನಂದ್ರೆ ಇಲ್ಲ. ಇದ್ದಲೆಗಿಂತ ಕನಿಷ್ಠವಾದದ್ದು ಜಗತ್ತಿನಾಗೆ ಯಾವುದಿಲ್ಲೋ ಅದರಂತೆ ಮತಿ ಶುದ್ಧವಾದವರು ಶ್ರೇಷ್ಠತೆಗಿಂತ ಹೆಚ್ಚಿಂದ ಯಾವುದಿಲ್ಲ ಅಂದ್ರು. ಎಷ್ಟೇ ಸಾಕಂದ್ರೆ ಅವರು. ಹಾಗಾಗಿ ನಮ್ಮ ಬುದ್ಧಿ ಏನಾಗಿದೆ ಅಂದ್ರೆ, ಮೊದಲು ಶುದ್ಧನೇ ಆದ. ತಾಯಿಯ ಗರ್ಭದಿಂದ ಬರುವಾಗ ಬುದ್ಧಿ ಅನ್ನೋದು ಏನದ, ಅದು ಬಹಳ ನಿರ್ಮಲವಾಗಿ ಸ್ವಚ್ಛವಾಗಿ ಇತ್ತದು, ದೊಡ್ಡದೇ ಅದ. ಆದರೆ ಏನಾಯ್ತು ಅಂದ್ರೆ, ದುಷ್ಟರ ಸಂಘದಿಂದ ನಮ್ಮ ಬುದ್ಧಿ ಮತಿ ಯಾಕೆ ಮಲಿನ ಆಗ್ಯಾವಂದ್ರೆ, ಯಾವುದನ್ನು ಮುಟ್ಟಿ ಆಗ್ಯದ ಅಂದ್ರೆ ದುಷ್ಟರ ಸಂಘದಿಂದ ಕೂಡಿ ನಮ್ಮ ಬುದ್ಧಿ ಮಲಿನ ಆಗ್ಯದ. ಆದ್ರೆ ಒಂದು ವಿಚಾರ, ಇದ್ದಿಲಿ ಅನ್ನುವುದು ಇನ್ನೊಬ್ಬರನ್ನು ಮುಟ್ಟಿ ಆಗಿಲ್ಲ, ಕಪ್ಪದು. ಅದು ಯಾರಿಗೂ ಮುಟ್ಟಿ ಆಗ್ಯದೇನು? ಅದು ಹುಟ್ಟಿದ್ರೆ ಅದು ಈ ಕಪ್ಪೆ ಅದ. ಮತ್ತೆ ತನ್ನ ಬುದ್ಧಿ ಅದನ್ನ ಯಾರು ಮುಟ್ತಾರೆ ಅವ್ರಿಗೂ ಕೂಡ ಕಪ್ಪು ಹಚ್ಚದ, ಅದು ಸರಿ. ಆದ್ರೆ ನೀನು ಹುಟ್ಟೋದಕ್ಕಿಂತ ಮುಂಚೆ ಸ್ವಚ್ಛವಾಗಿದ್ದೆಲ್ಲಪ್ಪ, ಯಾಕ ನಿಂದು ಮಲಿನ ಆಯ್ತು? ಇದ್ದಿಲಿ ಸ್ವಭಾವ. ಆದ್ರೆ ಮಹಾತ್ಮ ಹೇಳ್ತಾರೆ, ನಿನ್ನ ಬುದ್ಧಿ ಯಾಕೆ ಹಿಂಗಾಗ್ಯದಂದ್ರೆ, ಲೌಕಿಕ ಮಾತುಗಳನ್ನ ಲೌಕಿಕರ ಸಂಘದಿಂದ ಏನಾಗ್ಯದಂದ್ರೆ ಅದು ನಿನಗೆ ಹತ್ತದಂತ. ಎದ್ದಿಲಿ ಹೆಂಗೆ ಏನಾದ್ರು ಮುಟ್ಟಿದ್ರೆ ಕಪ್ಪಾತದ. ಆ ದುಷ್ಟ ಗುಣಗಳ ಸಂಗ್ರಹದಿಂದ ಮತಿ ಅಮಂಗಲ ಆಗ್ತದ. ಅದಕ್ಕೆ ಬಹಳ ಸಲ ಹೇಳಿವಲ್ಲ, ಎಲ್ಲಾದ್ರೂ ಜಗತ್ತಿನಲ್ಲಿ ಬೇಕಾದ್ರೂ ಸಿಗ್ತದೆ.
ಬೇಕಾದ್ ಸಿಗ್ತದ, ದುಡ್ಡು ಕೊಟ್ಟ ದುಡ್ಡೇ ದೊಡ್ಡಪ್ಪ ಅಂತದ ಈ ಕಲಿಯುಗದಲ್ಲಿ ಇರ್ಲಿ. ಆದರೆ ಎಲ್ಲಿಯಾದ್ರೂ ಹೋಗಿ ಹುಡುಕ್ರಿ, ಯಾವ ಅಂಗಡಿಯಾದ್ರೂ ಶೋಧನೆ ಮಾಡ್ರಿ, ಯಾವ ಪಟ್ಟಣಕ್ಕಾದ್ರೂ ಹೋಗ್ರಿ, ಯಾವ ದೇಶಕ್ಕಾದ್ರೂ ಹೋಗ್ರಿ, ಮಸಿ ಬಟ್ಟೆ ಕೊಡಂದ್ರೆ ಯಾರನ್ನ ಕೊಡ್ತಾರೆ? ಮಸಿ ಬಟ್ಟೆ ಅಂಗಡಿಯಲ್ಲಿ ಸಿಗೋದಿಲ್ಲ, ಅದು ಹಸವಾದ ಬಟ್ಟೆ. ಹೊಸ ಬಟ್ಟೆ ಇವತ್ತ ಮಸಿ ಬಟ್ಟೆ ಆಗ್ಯದ. ಯಾಕ? ಸ್ವಭಾವದಿಂದ ಮಸಿ ಬಟ್ಟೆ ಆಗಿಲ್ಲ, ಇದ್ದಲ್ಲಿ ಸ್ವಭಾವದಿಂದ ಆಗ್ಯದ. ಅದು ಹೊಸ ಬಟ್ಟೆ ಸ್ವಭಾವದಿಂದ ಮಸಿ ಬಟ್ಟೆ ಆಗ್ಯದೇನು? ನೀನು ಮುಟ್ಟಿ 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 ನಿಂದೆಲ್ಲ ಹೊಲಸು ಅದಕ್ಕೆ ಹತ್ತಿ 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 ಹೊಸ ಬಟ್ಟೆ ಏನಾಗ್ಯದ ಇವತ್ತು ನಮ್ಮ ಮಸಿ ಬಟ್ಟೆ ಆಗ್ಯದ. ಆ ಮಸಿ ಬಟ್ಟೆಯನ್ನ ಹಸ ಮಾಡ್ತಾರೇನ್ರಿ? ಅದು ಮಸಿ ಬಟ್ಟೆ ಬೇಕಾದ್ರೆ ಹೊರಗೆ ಹಾಕ್ಬಹುದು, ಅದರ ಒಂದು ಮಲಿನ ಅದಲ್ಲ, ಕಪ್ಪು, ಅದನ್ನ ಕಳಿಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ ಹೋಗೋದ್ರು ಹೋಗೋದಿಲ್ಲ, ತೊಳೆದ್ರು ಹೋಗೋದಿಲ್ಲ, ಸುಟ್ರು ಹೋಗ್ತದ. ಸುಡಬೇಕಿಲ್ಲ ಅದನ್ನ. ಅಂದ್ರೆ ನಾವು ದುಷ್ಟರ ಸಂಘದಿಂದ ನಮ್ಮ ಬುದ್ಧಿ ಮಲಿನ ಆಗಿತ್ತಂದ್ರೆ ನಾವು ಎಷ್ಟು ಸಲ ಯಾವುದೇ ಸೋಪ್ ಹಚ್ಚಿ ಯಾವುದೇ ನೀರಲ್ಲಿ ಮುಳುಗಿ ಹೇಳ್ರಿ, ಮುಳುಗಬಾರ್ದಂತ ಅರ್ಥ ಅಲ್ಲ. ಆದ್ರೆ ಇದು ಶುದ್ಧ ಆಗ್ತದೇನು? ಆಗೋದಿಲ್ಲ. ಇದು ಆಗೋದಿಲ್ಲ ನೋಡ್ರಿ. ಇದು ಯಾವುದರಿಂದ ಆಗ್ತದಂದ್ರೆ ಜ್ಞಾನದಿಂದ. ಅಗ್ನಿಯಿಂದ ಮಸಿ ಬಟ್ಟೆ ತನ್ನ ಕಪ್ಪನ್ನ ಕಳ್ಕೊಂಡಂಗ ಈ ಬುದ್ಧಿ ಅನ್ನುವುದು ಮಲಿನ ಆಗ್ಯದ. ಅದು ಮುಟ್ಟಿ ಮುಟ್ಟಿ ಲೌಕಿಕವನ್ನು ಮುಟ್ಟೆ, ಮತ್ತೇನಿಲ್ಲ. ಒಂದೇ ವಿಷಯದಲ್ಲಿ ಹೇಳ್ಬೇಕಂದ್ರೆ ಸಂಸಾರ ಮುಟ್ಟಿ ಮುಟ್ಟಿನೇ ಆಗ್ಯದ ನಮ್ಗೆ. ಈಗ ಅದರ ಹೊಲಸತನ ಹೋಗ್ಬೇಕಾಗಿದ್ರೆ ಏನು ಮಾಡಬೇಕು? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತು ಅರ್ಜುನ. ಎಲ್ಲಿವರೆಗೂ ಆ ಜ್ಞಾನದ ಸ್ಪರ್ಶ ಆಗೋದಿಲ್ಲ, ಆ ಬುದ್ಧಿ ಉತ್ತಮ ಆಗೋದಿಲ್ಲ ಅಂತ. ಅದಕ್ಕೆ ಉತ್ತಮರ ಸಂಘ ಮಾಡಂತ ಹೇಳಿರಲ್ಲಿ. ಆ ಕಾರಣದಿಂದ ಇಲ್ಲಿ ಜಡ ಬುದ್ಧಿಯವರ ಸಂಘದಲ್ಲಿ ಇದ್ದರೆ ಈ ಮತಿ ಬುದ್ಧಿ ಏನು ಇದ್ದಿಲ್ಲಂಗಾಗ್ಯದಲ್ಲ, ಅದು ಯಾರ ಸಂಘದಲ್ಲಿದ್ರೆ ಮಹಾತ್ಮರು ಹೇಳ್ತಾರೆ, ದುಷ್ಟರ ಸಂಘದಲ್ಲಿ ಇದ್ದರೆ ಅದು ಆಗೋದಿಲ್ಲ. ಜ್ಞಾನಿಗಳ ಸಂಘ, ಉತ್ತಮರ ಸಂಘದಲ್ಲಿದ್ದರೆ ಅವರ ಜ್ಞಾನಾಗ್ನಿಯಿಂದ ನಿನ್ನ ಬುದ್ಧಿ ಅನ್ನುವಂಥದ್ದು ಶುದ್ಧ ಆಗ್ತದೆ. ಹೀಗೆ ಆ ಶುದ್ಧವಾದ ಬುದ್ಧಿಯಿಂದ ಏನಾಗ್ತದಂದ್ರೆ ನಿನ್ನ ಜ್ಞಾನ ನಿನ್ನ ಅನುಭವಕ್ಕೆ ಬರ್ತದೆ. ನಿನ್ನ ಜ್ಞಾನ ನಿನ್ನೆಲ್ಲ ಭಗವಂತ ನೀನೇ ಇದ್ದಿ, ಆ ಪ್ರಶ್ನೆ ಬೇರೆ. ನಿನ್ನೆಲ್ಲ ಪರಮಾತ್ಮ ಯಾಕೆ ಪ್ರಕಟ ಆಗ್ಲಿಲ್ಲ ಅಂದ್ರೆ ಮಸಿ ಬಟ್ಟೆಗೆ ಮುಖ ಕಾಣ್ತದನ್ರಿ. ಮಸಿ ಬಟ್ಟೆಗ ಮುಖ ಯಾರನ್ನ ಕಂಡರೇನ್ ಜಗತ್ತಿನಲ್ಲಿ? ಕನ್ನಡಿಯಲ್ಲೇ ನೋಡ್ಬೇಕಲ್ಲ. ಮತ್ತೆ ಯಾವ ನಿರ್ಮಲವಾದ ಅಜ್ಞಾನ ರಹಿತವಾಗಿರ್ತಕ್ಕಂಥ ಬುದ್ಧಿ ಶುದ್ಧ ಆಗ್ತದ. ಶುದ್ಧವಾದ ಬುದ್ಧಿಯಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬ ಕಂಡಂತೆ ನಿನ್ನೊಳಗಿರುವಂತ ನಿನ್ನ ಸ್ವರೂಪವೇ ನಿನ್ನಲ್ಲಿ ಪ್ರಕಟ ಆಗ್ತದೆ. ಎಲ್ಲಿಂದ ತರ್ತಾರೆ? ಮತ್ತೆ ಹೊರಗಡೆಯಿಂದ ತಂದು ಪ್ರಕಟ ಮಾಡೋದಲ್ಲ. ಇದು ನಮ್ಮಲ್ಲಿ ಇದ್ದದ್ದನ್ನು ನಮ್ಮಲ್ಲಿ ಕಾಣವಲ್ತು. ಯಾಕೆ ಕಾಣವಲ್ತು? ಆಚ್ಛಾದನ ಆಗ್ಯಾವ, ಉಪಾಧಿಯಿಂದ ಆಚ್ಛಾದನ ಆಗ್ಯಾವ. ಅವನು ತೆಗಿಬೇಕು. ಅದನ್ನ ಬಿಟ್ಟು ಅದರಲ್ಲೇ ಪ್ರಯತ್ನ ಮಾಡಬೇಕು, ಅದರಲ್ಲೇ ಪ್ರಯತ್ನ ಮಾಡ್ಬೇಕಂದ್ರೆ ಅವರು ಬಹಳ ಜನ ವಿಚಾರ ಮಾಡಲ್ಲ. ಕಪ್ಪೆ ನೀರೊಳಗೆ ಇದ್ದಡೇನು? ಕಪ್ಪೆ ನೀರೊಳಗೆ ಅದಲ್ಲ. ಅದಕ್ಕೆ ಏನು ಗೊತ್ತಾಗ್ತದ? ಕೆಸರೇ ಗೊತ್ತಾಗ್ತದ. ಮೇಲೆ ಇರುವಂತ ಕಮಲ ಬುಡದಲ್ಲೇ ಕುಂತದ, ಕೆಸರೇ ನೋಡ್ತದ.
ಅದರ ಮೇಲೆ ಇರುವಂತ ಕಮಲದ ಸುಗಂಧವನ್ನ ಅದು ದೊರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನು ನೋಡ್ಬೇಕಾದ್ರೆ ನೀನು ಕಪ್ಪೆ ಹೋಗ್ಬೇಕು, ಭೃಂಗ ಆಗ್ಬೇಕು, ಮೇಲೆ ಬರ್ಬೇಕಲ್ಲ ನೀನು. ಹಾಗಾಗಿ ಆ ಒಂದು ದುಷ್ಟ ಸಂಘದ ಬುದ್ಧಿಯಿಂದ ಈ ಮಹಾತ್ಮರ ಜ್ಞಾನದ ಆನಂದವನ್ನ ಅರಿಲಿಕ್ಕೆ ನಿನಗೆ ಸಾಧ್ಯ ಆಗೋದಿಲ್ಲ. ನಿನಗೆ ಬರೀ ಲೌಕಿಕನೇ ಕಾಣ್ತಾವ, ಎದ್ರೆ ಬಿದ್ರೆ ಲೌಕಿಕನೇ ಕಾಣ್ತಾವ. ಹಾಗಾಗಿ ಇಲ್ಲಿ ಅಶುದ್ಧ ಬುದ್ಧಿಯಲ್ಲಿ ಜ್ಞಾನ ಆಗೋದಿಲ್ಲ, ಗೊತ್ತಾಯ್ತಲ್ಲ ಅಶುದ್ಧ ಬುದ್ಧಿಯಲ್ಲಿ. ಅದಕ್ಕಾಗಿ ನಿಶ್ಚಲ ದಾಸರು ಒಂದು ಮಾತು ಹೇಳ್ತಾರೆ, ಮಲಿನಮತಿ ಬ್ರಹ್ಮಕ್ಕೂ ನ ಜಾನೆ ಅಂದ್ರವ್ರು. ಅಶುದ್ಧವಾದ ಬುದ್ಧಿ ಏನದ, ಈ ಬುದ್ಧಿ ಬ್ರಹ್ಮನನ್ನ ತಿಳಿಲಿಕ್ಕೆ ಹೋಗ ಸಾಧ್ಯನೇ ಇಲ್ಲ ಅಂದ, ಹೋಗೋದಿಲ್ಲ. ಅದು ಹರಿತ ಆಗ್ಬೇಕದು, ಎಲ್ಲವನ್ನ ಛೇದನ ಮಾಡ್ಬೇಕು. ಅಜ್ಞಾನ ನಾಶ ಮಾಡ ಖಡ್ಗ ಅದದು, ಮಾಯೆಯನ್ನು ನಷ್ಟ ಮಾಡುವಂತ ಖಡ್ಗ ಬುದ್ಧಿ ಇಲ್ಲ ಅದು. ಅದು ಮಂಡಾದರೆ ಆಗ್ತದ. ಹಾಗಾಗಿ ಈ ಮತಿ ಶುದ್ಧಿಗಾಗಿ ನಾವೇನು ಮಾಡಬೇಕು ಅಂದ್ರೆ ತನ್ನ ತಾನು ಅರಿಯಬೇಕು. ಹೇಗೆಂದ್ರೆ ಹೇಳ್ಯಾರ, ಗುರುಮುಖದಿಂದ ಅದನ್ನು ಬಿಟ್ಟು ಬೇರೆ ಅರಸಲು ಉಂಟೆ ಅಂದ್ರೆ ಅದು ಸಾಧ್ಯನೇ ಇಲ್ಲ ನೋಡಿ. ಜನ್ಮ ಆದ್ರೆ ಹಿಂಗೇ ಹೋಗೋದು ನೀನು. ಹಾಗಾಗಿ ಹೀಗಾಗಬೇಕಾದರೆ ನಾವು ಏನು ಮಾಡಬೇಕು? ಮೊದಲು ನಮಗೆ ಶುದ್ಧ ಆಗಬೇಕಾಗಿದ್ರೆ ಎಲ್ಲ ದೇವತೆಗಳಿಗೂ ಒಡೆಯ 333 ಕೋಟಿ ದೇವತೆಗಳೇನಾರ, ಆ ದೇವತೆಗಳಿಗೆ ಒಡೆಯರಾದಂಥ ರುದ್ರ ಬ್ರಹ್ಮ ಇವೇನು ಶ್ರೇಷ್ಠವಾದ ದೇವತೆಗಳ ಒಂದು ಚಿಂತನೆಯನ್ನು ಮಾಡು, ಅವರನ್ನು ಸ್ಮರಣೆಯನ್ನು ಮಾಡು, ಅವರನ್ನು ಸ್ಮರಿಸು. ಹೀಗಾಗಿ ಎಲ್ಲರೂ ಕೂಡ ಮಹಾತ್ಮರು ಇದನ್ನು ಯಾಕೆ ಹೇಳಬೇಕು ಅಂದರೆ, ಈ ಧ್ಯಾನವನ್ನ ಪೂಜೆಯನ್ನ ಮಾಡೋಂತ ಯಾಕೆ ಹೇಳಿದ್ರೆ ಆ ಗುರಿ ಇಟ್ಟು ಬಾಣ ಬಿಡಂದ್ರು. ಬ್ರಹ್ಮನ ಉಪಾಸನೆ ಮಾಡ್ತದೆ, ಬ್ರಹ್ಮ ಗುರಿ ಇಟ್ಟು ಹೊಡಿ, ಬ್ರಹ್ಮ ಹೆಂಗಾನ ಎಲ್ಲಾನಂತ. ರುದ್ರನ ಸ್ಮರಣೆ ಮಾಡ್ತೀವಿ, ಅವನ ಗುರಿ ಇಟ್ಟು ಸ್ಮರಣೆ ಮಾಡು. ಪರಮಾತ್ಮನ ಸ್ಮರಣೆ ಮಾಡ್ತಿದ್ದಿ, ಅವನ ಗುರಿ ಇಟ್ಟು ಮಾಡು. ಗುರಿ ತಪ್ಪಿ ಸಹಸ್ರ ಬಾಣ ಬಿಟ್ಟರು ಕೂಡ ಪ್ರಯೋಜನ ಇಲ್ಲ, 1000 ಬಿಡಿರಿ ಬಾಣ. ಹಾಗಾಗಿ ಎಲ್ಲ ದಾರ್ಶನಿಕರು ಕೂಡ ಉತ್ತಮ ಅಂದ್ರೆ ಯಾವುದು ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡುವಂತ ಅಂತ ಯಾಕೆ ಹೇಳ್ಬೇಕಂದ್ರೆ, ದುಃಖವನ್ನ ನಾಶ ಮಾಡಬೇಕು. ಆ ದುಃಖ ನಮ್ಮಿಂದ ಓಡಿ ಹೋಗ್ಬೇಕಂದ್ರೆ ಅದಕ್ಕೊಂದೇ ಒಂದು ದಾರಿ, ಆನಂದ ಪ್ರಾಪ್ತಿಯಾದ ದುಃಖ ಹೋಗ್ತದೆ. ಆನಂದ ಆದಾಗ ದುಃಖ ಹೋಗ್ತದ, ದುಃಖ ಆನಂದ ಆಗಲಾರ್ದು ದುಃಖ ಹೋಗ್ತದೇನು ಅಂದ್ರೆ ಏನು ಅರ್ಥ ಆಯ್ತು ನಾವು ಮಾಡೋ ಕೆಲಸ? ಸೂರ್ಯ ಉದಯ ಆದಾಗ ಕತ್ತಲು ಹೋಗ್ತದ, ಸೂರ್ಯ ಉದಯ ಆಗಲಾರ್ದ ಮಧ್ಯರಾತ್ರಿ ಬೇಕಾದ್ದು ಮಾಡ ನೀನು, ಕತ್ತಲು ಹೋಗ್ತದೇನು? ಅದು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆನಂದ ನಮಗೆ ಆದಾಗ ದುಃಖ ಹೋಗ್ತದೆ. ದುಃಖ ಯಾವಾಗ ಬರ್ತದ್ರಿ? ಮತ್ತೆ ಕತ್ಲೆ ಯಾವಾಗ ಬರ್ತಂತ ಕೇಳಿದಂಗ, ಅದು ಕತ್ಲೆ ಯಾವಾಗ ಬರ್ತದೆ? ಎಲ್ಲರೂ ಹೇಳ್ತಾರ ಸೂರ್ಯ ಅಸ್ತಂಗತನಾದ ಕತ್ಲೆ ಬರ್ತದ. ಮತ್ತೆ ದುಃಖ ಯಾಕೆ ಬಂತ್ರಿ ಅಂದ್ರೆ ನೀನೆಲ್ಲ ಆನಂದ ಹೋಗ್ಯದ, ದುಃಖ ಬಂದದಂತ ಅರ್ಥ. ಒಂದು ಹೋದ್ಮೇಲೆ ಒಂದು ಬರ್ತಾವ ಇವು. ಯಾಕಂದ್ರೆ ಇವು ವಿರೋಧಿಗಳಂತ. ಕತ್ತಲು ಮತ್ತು ಬೆಳಕಿಗೆ ವಿರೋಧ ಹೆಂಗ?
ಸುಖಕ್ಕೂ ಮತ್ತು ದುಃಖಕ್ಕೂ ವಿರೋಧ ಇವು. ಎರಡು ಕೂಡಿ ಇರೋಕ್ ಬರೋದಿಲ್ಲ. ಇವನು ಇಲ್ಲ ಈಗ ಯಾಕೆ ಹಿಂಗಾಗಿನ ಇವತ್ತಂದ್ರೆ ಇವತ್ತು ಆನಂದ ಕಳ್ಕೊಂಡನ, ಇವನು ದುಃಖ ಅಂತ ತಿಳ್ಕೋಬೇಕು. ಇಷ್ಟೆಲ್ಲ ಅರ್ಥ ಮಾಡೋದು. ಆದರೆ ವಿಚಾರವಂತರು ತಿಳ್ಕೋಬೇಕು. ಇವನ್ನ ಬಾಯಿ ಬಿಟ್ಟು ಅವ್ರ ಮುಖಕ್ಕೆ ಹೊಡೆದಂಗೆ ಹೇಳಬಾರ್ದು, ತಿಳ್ಕೋಬೇಕಷ್ಟೆ. ಹೇಳಿದ್ರೆ ಏನಾಗ್ತಾವ, ಅವ್ರಿಗೆ ಸ್ವಲ್ಪ ಪೆಟ್ಟಾಗ್ತಾವ. ನಾವು ಮಂದಿದ ಬೇಡ, ನಮ್ಮನ್ನ ನಾವು ತಿಳ್ಕೊಂಬ್ರಿ, ಮಂದಿ ತೊಗೊಂಡು ಏನ್ ಮಾಡ್ತೀವಿ. ಹಾಗೆ ಆ ಆನಂದ, ಅತ್ಯಂತ ದುಃಖವನ್ನ ನಿವೃತ್ತಿ ಮಾಡುವ ಆನಂದ ಯಾವಾಗ ಆಗ್ತದ, ಅದು ಎದರಿಂದ ಆಗ್ತದ ಅಂದ್ರೆ ಇಲ್ಲಿಯವರೆಗೂ ಲೌಕಿಕ ವಿಷಯಾದಿಗಳಿಗೆ ಈ ಒಂದು ದೇಹವನ್ನ ಸವಿಸಿ ಇಂದ್ರಿಯಾದಿಗಳನ್ನ ಸಾಕಷ್ಟು ಬಳಸಿ, ಇಂದ್ರಿಯಗಳನ್ನು ಎಷ್ಟು ಬಳಸಿವೆ ನಾವು ಅಂದ್ರೆ ಅದು ಲೆಕ್ಕ ಮಾಡಂಗಿಲ್ಲ. ಇಲ್ಲಿಯವರೆಗೂ ಎಷ್ಟನ್ನ ಮುಟ್ಟಿದ್ದೇವು, ಎಷ್ಟನ್ನ ಹಿಡಿದಿದ್ದೇವು, ಎಷ್ಟನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೆವು, ಎಷ್ಟು ಮಾಡದೇ ಇದ್ದೆವು, ಎಷ್ಟು ಇಂದ್ರಿಯಾದಿಗಳಿಂದ ಎಷ್ಟು ಮಾತುಗಳನ್ನು ಆಡಿವಂತ ಲೆಕ್ಕ ಮಾಡ್ರೆ ಎಷ್ಟಾಗಿರ್ಬೋದು, ಮಾತುಗಳು ಎಷ್ಟಾಗಿರಬಹುದು. ಹೀಗೆ ವಿಚಾರ ಮಾಡಿದರೆ ಇವೆಲ್ಲವೂ ದುಃಖ ಯಾಕೆ ಕೊಡ್ತು ಅಂದ್ರೆ ಇಂದ್ರಿಯಗಳಿಂದ ಬಳಸಿ ಇಂದ್ರಿಯಗಳಿಗೆ ಏನು ಗೊತ್ತಾಯ್ತು ಅಂದ್ರೆ ಅದು ದುಃಖದ ವಿಷಯ ಅಂತ ತಿಳ್ಕೊ. ಹೌದಲ್ರಿ? ಯಾಕಂದ್ರೆ ಇಂದ್ರಿಯ ಅಗೋಚರ ಅಂದರದು. ಆನಂದ ಇಂದ್ರಿಯಾದಿಗಳಿಗೆ ಗೊತ್ತು ಮಾಡಿಕೊಳ್ಳೋದಿಲ್ಲ, ಗೊತ್ತು ಆಗೋದಿಲ್ಲ, ಹುಡುಕಿದ್ರು ಇಂದ್ರಿಯಗಳ ಸಿಲುಕೋದಿಲ್ಲ, ನಿಲ್ಕೋದಿಲ್ಲ. ಹಾಗಾಗಿ ಅಗೋಚರವಾಗಿ, ಅದು ಅಗೋಚರ ಅಂದ್ರೆ ಕಾಣಲಾರದೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ನಾವೆಲ್ಲವೂ ಜಗತ್ತಿನಲ್ಲಿ ಕಾರ್ಯವನ್ನ ಕಂಡಿವೆ, ನಾವು ಗೊತ್ತಾಗ್ತಾವ. ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋದ್ರು, ಇಲ್ಲಲ್ಲಿ ಹೋದ್ರು, ಅವ್ರು ಮಾಡುವಂತ ಕಾರಣ ಕಾರ್ಯ ಎಲ್ಲರಿಗೂ ಗೊತ್ತಾಗ್ತದೆ. ಇದರಂಗ ಗೊತ್ತು ಆಗ್ಲಾರ್ದಲ್ಲ. ಅದು ಯಾರಿಗೆ ಗೊತ್ತು ಅಂದ್ರೆ ಅದು ಪರಮಾತ್ಮನಿಗೆ ಗೊತ್ತು. ಪರಮಾತ್ಮ ಯಾರು? ನೀನೆಲ್ಲ. ಅಂದ್ರೆ ಏನಾಯ್ತು, ನಿನ್ನ ಅನುಭವಕ್ಕೆ ಗೊತ್ತು ಅಂದ್ರು. ಅನುಭವ ಇಲ್ಲ ಅದಕ್ಕೆ ಅವನಿಗೆ ಗೊತ್ತಂತಿದ್ದಿ. ಅನುಭವ ಆಯಿತು, ತನ್ನ ಅನುಭವಕ್ಕೆ ಬರುವಂತೆ. ಯಾವಾಗ ಅನುಭವ ಬಂತಿಲ್ಲ ಅದು ನನ್ನಿಂದ ಅಂತಿದ್ದಿ. ಹೀಗೆ ಯಾವ ಬುದ್ಧಿ ಎಂಬ ಬಂಗಾರದ ಮುದ್ದಿಯಿಂದ ಆತ್ಮ ತತ್ವವೇ ನಾನೆಂಬ ಆಭರಣವನ್ನು ಮಾಡಿಕೊಂಡು ಹಾಕಿಕೊಳ್ಳಬೇಕೆಂದು. ಎಂತ ಆಭರಣ ಅಂದ್ರೆ ಬಂಗಾರದ ಆಭರಣ. ಬಂಗಾರ ಅಂತ ಯಾವ ಮಣಿ ಕುಂಡಲಿ ಅಂತ ನಿನ್ನೆ ಹೇಳ್ಯಾರಲ್ಲ, ಆ ಆಭರಣ ಧರಿಸಿ ಇದನ್ನ ಪಡಿಬೇಕಾಗ್ಯದ. ಹಾಗಾಗಿ ವಿಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಬಾಹ್ಯ ವೇಷದ ಜ್ಞಾನಿಯಾಗಲಿ ಅವರ ಜನ್ಮ ವ್ಯರ್ಥವಾಗುವುದು ಮೊದಲನೆಯ ಬುದ್ಧಿಯಿಂದ. ಮೊದಲು ಹೇಳಿದ್ದು ಲೌಕಿಕ ಬುದ್ಧಿ, ಜಗತ್ತಿನ ಬುದ್ಧಿ. ಅವರು ಯಾರಂದ್ರು ವಿಜ್ಞಾನಿ ಆಗಲಿ ಅಜ್ಞಾನಿ ಆಗಲಿ ಬಾಹ್ಯ ವೇಷಗಳಿಂದ ನಾನಾ ಥರ ತಪಸ್ಸುಗಳಾಗಿಲ್ಲ, ಅವರಲ್ಲಿ ಬಂದರೆ ಅವ್ರು ಯಾರಿಗೂ ಕೂಡ ಜನ್ಮ ವ್ಯರ್ಥವಾಗುವುದೇ ವಿನಃ ಕೊನೆಗೆ ಒಮ್ಮಿಂದ ನನ್ನಿಂದ ಏನು ಮಾಡಲ್ಪಟ್ಟಿತು, ಇಲ್ಲಿವರೆಗೂ ನಾನೇನು ಸಾಧನೆ ಮಾಡಿದೆ, ನಾನೇನು ಗಳಿಸಿದೆ ಅನ್ನುವುದನ್ನು ಮಾಡಿ ಮಾಡಿ ಕೆಟ್ಟರಯ್ಯ ಮನವಿಲ್ಲದಂತ ಕೊನೆಗೆ ಒಂದು ಸಲ ಗೊತ್ತಾಗ್ತದ, ಜಗತ್ತಿಗೆ ಬಂದು ನಾನು ಏನು ಮಾಡಿದೆ. ಯಾವಾಗ? ಸಾಯುವಾಗ. ಮತ್ ನೀ ಏನು ಸುಮ್ಮನೆ ಆದ್ರೆ ನೀನು ಚಿಂತಿದ್ದಿಲ್ಲ, ಮಾಡಿದ್ದೆಲ್ಲ ಇದೇ ಆನಂದಕ್ಕಾಗಿ ಸಂತೋಷಕ್ಕಾಗಿ ಮಾಡಿ 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 ಮಾಡಿ
ಕೆಟ್ಟ ಮಾಡಿದ ಕಾರ್ಯ ಕೆಟ್ಟೋದು, ಕಾರಣನೇ ಕೆಟ್ಟೋಯ್ತು. ಕಾರಣ ಕೆಟ್ಟದಾದ ಮೇಲೆ ಕಾರ್ಯ ಹೆಂಗ ಸತ್ಯ ಆಗ್ತದ? ಬಂಗಾರನ ಡೂಪ್ಲಿಕೇಟ್ ಅಂದ್ರೆ ಅದ್ರ ಆಭರಣ ಡೂಪ್ಲಿಕೇಟ್ ಇರ್ಬೇಕಲ್ಲ. ಬಂಗಾರ ಇಲ್ರಿ ನಕಲಿ ಬಂಗಾರದಿಂದ ಅಸಲಿ ಆಭರಣ ಮಾಡಕ್ ಬರ್ತದ? ಅಥವಾ ಅಸಲಿ ಬಂಗಾರದಿಂದ ನಕಲಿ ಆಭರಣ ಮಾಡಕ್ ಸಾಧ್ಯ ಅದೇನು? ಕಾರಣದಲ್ಲಿ ಏನಿದೆ, ಕಾರ್ಯದಲ್ಲಿ ಅದೇ ಇರ್ತದೆ. ನೀವು ಮಾಡದ್ದು ಏನು ಮಾಡಿ ಮಾಡಿ ಕೆಟ್ಟಿ. ಎಲ್ಲಿ ಕೆಟ್ಟಿ? ಸುಳ್ಳಿಗೆ ಮಾಡಿ 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 ಕೆಟ್ಟಿ. ದುಃಖಕ್ಕೆ ಸುಖ ಅಂತ ತಿಳಿದು ಮಾಡಿ ಮಾಡಿ ಕೆಟ್ಟಿ. ಸುಮ್ಮನೇನು ಕೆಟ್ಟಿಲ್ಲ, ಮತಿ ಬುದ್ಧಿ ಏನದ? ದುಃಖಕ್ಕೆ ಸುಖ ಅಂತ ನಿಶ್ಚಯ ಮಾಡಲ್ಲ ಬುದ್ಧಿ. ಎಲ್ಲರೂ ಅದನ್ನೇ ಮಾಡಿವಲ್ಲ. ಯಾವುದು ದುಃಖ ಅದ, ದುಃಖನ್ನೇ ಸುಖ ಅಂತ ಬುದ್ಧಿ ನಿಶ್ಚಯ ಮಾಡಿತು. ಹೈತ್ ನೋಡಿ 60-70 ವರ್ಷ ಆಯುಷ್. ಕೊನೆಗೇನಾಯ್ತು? ನಾನು ಏನು ಮಾಡಿದ್ದಪ್ಪ? ಅದಕ್ಕೆ ಏನು ಮಾಡಿಲ್ಲೋ ತಮ್ಮ, ನೀನು ಮಾಡಿದ್ದನ್ನು ಮಹಾರಾಯ ಅಂತ ಆಶೀರ್ವಾದ ಮಾಡಿ ಕಳಿಸಿ ಭಗವಂತ. ಏನು ಮಾಡಕ್ ಬರ್ತದ? ಬಾಣ ಬಿಟ್ಟಿದ್ದಿ, ಹೋಗ್ಬಿಟ್ಟದೆ. ಇಲ್ಲಿವರೆಗೆ ಏನು ಮಾಡಿದ್ದೆ ಅದನ್ನೇ ನೀವು ಉಣು. ವ್ಯರ್ಥ ಆಯ್ತಲ್ಲ ಜೀವನ. ಹಾಗಾಗಿ ಯಾವುದು ನಮಗ ಜೊತೆಗೆ ನಮ್ಮ ಜೊತೆಗೆ ನಾವು ಮಾಡ್ತೀವಲ್ಲ, ಈಗ ಅದು ಮಾಡಿದ್ದು ಫಲ ನಮ್ಮ ಜೊತೆಗೆ ಬರಬೇಕು. ಬರೋದಷ್ಟೇ ಅಲ್ಲ, ಅದು ಯಾವಾಗಲೂ ಹಾಳಾಗಲದೆ ಇರಬೇಕು. ಬರಬೇಕು, ಪ್ರಾಪ್ತಿ ಮಾಡ್ಕೋಬೇಕು. ಎಂಥದ್ದು ಗಳಿಸಬೇಕು ಎಂಥದ್ದು ಅಂತ ಹೇಳ್ತಾರಲ್ಲ ಯಾರು? ಧನವ ಗಳಿಸಬೇಕೆಂಥದ್ದು ಈ ಜನರಿಗೆ ತಿಳಿಯದ ಅಂಥದ್ದು ಧನವ ಗಳಿಸಬೇಕು ಅಂತ. ಅದಕ್ಕೆ ಇಲ್ಲಿ ಜ್ಞಾನವನ್ನು ಗಳಿಸಬೇಕು. ಜ್ಞಾನ ಅದೇನಂದ್ರೆ ನಮ್ಮ ಜೊತೆಗೆ ಬರ್ತದ ಮತ್ತು ಹಾಳಾಗದ ಇರ್ತದ ಮತ್ತು ಅಗಲದ ಸಂಪತ್ತಾಗಿ ಮುಂದೆ ನೀ ಗಳಿಸಿದಂಥ ಸಂಪತ್ತು ಯಾರು ನಿನಗಿಂತ ಹೆಚ್ಚು ಗಳಿಸಲಿಕ್ಕೆ ಇನ್ನೊಂದು ಇರಬಾರದು ಅಂತ ನಿಧಿ ಅಂದ. ನ ಭೂತೋ ನ ಭವಿಷ್ಯತ್ ಅಂತ ಹೇಳಿರಲ್ಲ. ಹಿಂದೆ ಯಾರಾದ್ರೂ ಸಾಧನೆ ಮಾಡಿ ಗಳಿಸಿದ್ದು ಇದೆ ಆತ್ಮಾನಂದಲ್ಲ, ಬ್ರಹ್ಮಾನಂದ. ಮತ್ತು ಮುಂದಿನವರಾದ್ರೂ ಕೂಡ ಅವ್ರಿಗೆ ಬೇರೆ ಇದನ್ನೇ ಲಾಸ್ಟ್. ಇದಕ್ಕಿಂತ ದೊಡ್ಡ ಇನ್ನೊಂದಿಲ್ಲಲ್ಲ ಸಾಧನೆ ಮಾಡಕ್ಕೆ. ಅಂದ್ರೆ ಹಿಂದಿನವರು ಎಷ್ಟೋ ಮಾಡಿ ಹೋಗ್ಯಾರ, ಮುಂದಿನವರು ಯಾರಾದ್ರೂ ಮಾಡಬಹುದು, ಇಲ್ಲಂತ ಹೇಳಕ್ಕಾಗಲ್ಲ. ಹಿಂದಿನವರು ಮುಂದಿನವರು ಮಾಡೋದು ಏನದ ಅದು ಈಗ ನೀನೇ ಮಾಡಿದ್ದೆ ಅಂತ ಅರ್ಥ. ಆ ಕಾರಣಕ್ಕಾಗಿ ಯಾವುದು ನಮಗೆ ತಿಳ್ಕೊಂಡ್ರೆ ನಮ್ಮ ಚಿಂತೆ ನಿವೃತ್ತಿ ಆಗ್ತದಂದ್ರೆ ತನ್ನ ತಾನು ಅರಿ. ನಮ್ಮ ಸ್ವರೂಪವನ್ನು ನಾವು ಅರಿತೀವಂದ್ರೆ ಆವಾಗ ಚಿಂತೆ ಎಲ್ಲ ಹೋಗ್ತವೆ. ಯಾವ ಚಿಂತೆ? ಅತ್ಯಂತ ಚಿಂತೆ, ದುಃಖ, ಮರಣ ದುಃಖ. ಆ ಚಿಂತೆ ಹೋಳಾಗ್ತದ. ಎಲ್ಲಿವರೆಗೂ ನಿನ್ನ ಸ್ವರೂಪ ಜ್ಞಾನ ಆಗೋದಿಲ್ಲೋ ಅಲ್ಲಿವರೆಗೂ ನೀನು ತಿಳ್ಕೊಂಡ್ರು ಕೂಡ ಅದು ಲಾಭ ಅಲ್ಲ. ಮನುಷ್ಯ ಕುಲದ ಲಾಭವಾವುದಂದ್ರೆ ನಿಜಗುಂಡ್ರು ಇಲ್ಲಿ ಲಾಭ ತಂದಿಟ್ರೆ ವಿಷಯ ವಿಚಾರ ಮಾಡ್ಬೇಕಲ್ಲ. ಲಾಭಕ್ಕ ಆತ್ಮ ಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅಂತ ಶ್ರುತಿಲೊಂದು ಮಾತು ಹೇಳ್ತಾರೆ. ಲಾಭ 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 ಅಂತೀವಲ್ಲ, ಯಾವ್ದು ಲಾಭ ಅಂದ್ರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಪರಮಾನಂದ ಪ್ರಾಪ್ತಿ ಪಡೆದೇನದ ಅದು ಲಾಭ. ಆ ಲಾಭದಿಂದ ಏನಾಯ್ತು ಅಂದ್ರೆ ನಿನಗೆ ಅತ್ಯಂತ ದುಃಖಮಯವಾದಂತ ಮರಣವೇ ಓಡೋಯ್ತಲ್ಲ, ಮರಣ. ಹಾಗಾಗಿ ಅದಕ್ಕಿಂತ ಶ್ರೇಷ್ಠವಾದ ಲಾಭ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಕೋಟಿ ಕೋಟಿ ಸಾವಿರಾರು ಕೋಟಿ ಒಂದೊಂದು ತಿಂಗಳಿಗೆ ಲಾಭ ಮಾಡೋರಾರ ಎಷ್ಟೋ ಮಂದಿ. ಅದು ಲಾಭ ಅಲ್ಲ ಅಂದ್ರು. ಇನ್ನೊಂದು ಕಡೆ ಲಾಭದ ಬಗ್ಗೆ ಅನಂತ ವಿಚಾರಗಳನ್ನು ಮಾಡಿ ಗೀತಾ ವಾಣಿಯನ್ನು ಕೂಡ ಹೇಳ್ಯಾರ.
ಯಾವುದಕ್ಕಿಂತಲೂ ಹೆಚ್ಚಿನ ಲಾಭವು ಮತ್ತೊಂದು ಇಲ್ಲವೋ ಅಂಥ ಲಾಭವನ್ನೇ ಪಡಿಬೇಕಂತ. ಒಂದ್ಸಲ ನಿನಗೆ ಲಾಭ ಆಯಿತು ಅಂದರೆ ಅದಕ್ಕಿಂತ ಹೆಚ್ಚಿನ ಲಾಭದ ವಸ್ತು ಇನ್ನೊಂದು ಗಳಿಸ್ಬೇಕಂತ ಉಳಿಬಾರ್ದು ನೋಡು. ಅದು ಆತ್ಮಲಾಭ. ಅದಕ್ಕೆ ಆತ್ಮಲಾಭ ಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅಂದ. ಹೀಗೆ ಇವೆಲ್ಲವೂ ಕೂಡ ಎಲ್ಲ ಆಭರಣಗಳಿದ್ದರೂ ಒಬ್ಬ ಮನೆಯಲ್ಲಿ ಸ್ತ್ರೀಗಳ ಮಗಳಿರ್ಬೋದು, ಮನೆಯಲ್ಲಿ ಆಕೆಗಿನ್ನೂ ಮದುವೆ ಆಗಿಲ್ಲ. ಆಭರಣ ನೋಡಿದ್ರೆ ಸಿಕ್ಕಾಪಟ್ಟೆ ಆಭರಣ ಕೊರಳಗಾವ. ಎಲ್ಲ ಆಭರಣಗಳು ಇದ್ದರೂ ಕೂಡ ಸ್ತ್ರೀಯಳಿಗೆ ಮಂಗಳ ಸೂತ್ರ ಅನ್ನುವಂಥದ್ದು ಒಂದು ಆಭರಣ ಇಲ್ಲ ಅಂದರೆ ಅವೆಲ್ಲವೂ ಇದ್ರೂ ಇಲ್ಲದಂತೆ ಸರಿ. ಮದುವೆ ಆದಾಗಲ್ಲ ಮಂಗಳಸೂತ್ರ ಬಿಡೋದು ಯಾವಾಗ? ಮತ್ತೆ ಆಕಿ ಆಭರಣ ಶ್ರೀಮಂತರ ಆಕಿ ಮಂಗಲ ಭಾಗ್ಯನೇ ಕೂಡಿ ಬರಲ್ಲ. ಏನಪ್ಪ ಇಷ್ಟೆಲ್ಲ ಅದಕ್ಕೆ ಮದುವೆನೇ ಆಗಲ್ಲ ಅಂತಾರಲ್ಲ, ಬೆಲೆ ಅದ ಅದಕ್ಕೆ. ಆಭರಣ ಇಲ್ಲದೆ ಇದ್ರೂ ಕೂಡ ಒಂದು ಮಂಗಳ ಸೂತ್ರಕ್ಕೆ ಅಷ್ಟು ಬೆಲೆ ಅದ ನೋಡ್ರಿ. ಅದಕ್ಕೆ ಎಲ್ಲವೂ ಇದ್ರೂ ಅದರ ಜೊತೆಯಲ್ಲಿ ಮಂಗಲ ಸೂತ್ರ ಇದ್ರೆ ಎಷ್ಟು ಬೆಲೆ ಅದ ಅದಕ್ಕೆ. ಅದಕ್ಕೆ ಎಲ್ಲವೂ ನಿನಗಿದ್ದು ಆತ್ಮಲಾಭ ಅನ್ನುವಂಥ ಆನಂದ ಒಂದು ಇಲ್ಲ ಅಂದರೆ ಆ ಮಾಂಗಲ್ಯ ಸೂತ್ರ ಇಲ್ಲದ ಸ್ತ್ರೀಯಳ ಗತಿ ಹೇಗೆ, ಅದೇ ಗತಿ ನಿನ್ನ ಮತಿಯಲ್ಲಿ ಆಗ್ತಂದ್ರೆ ಅವರು. ನಮ್ಮ ಬುದ್ಧಿಯಲ್ಲಿ ಅದೇ ಆಗೋದು. ಆ ಕಾರಣ ಯಾವಾಗಲೂ ನಾನು ಆರು ಅಂತ ನಿಜಗೊಂಡು ಹೇಳಿದಂಗೆ ಮನುಷ್ಯ ಕುಲದ ಜನರ ಲಾಭ. ಇಷ್ಟು ವಾಕ್ಯವನ್ನು ಇಟ್ಕೊಂಡಿವಿ, ಗುರುಪುತ್ರ ಆಗೀವಿ, ಉಪದೇಶವನ್ನು ಮಾಡೀವಿ. ಆದ್ರೂ ಕೂಡ ಯಾವ ಲಾಭವನ್ನು ಮಾಡಬೇಕಂತ ಶಿಷ್ಯಗ ಗುರು ಹೇಳಬೇಕು. ಗುರುವಿನಲ್ಲಿ ಶಿಷ್ಯ ಅಂಥ ಲಾಭವನ್ನೇ ಕೇಳಬೇಕಲ್ಲ. ಅವ ನನಗೆ ಯಾವುದು ಅತ್ಯಂತ ಶ್ರೇಷ್ಠವಾದ ಲಾಭ? ಗುರು ನೋಡಪ್ಪ, ಎಲ್ಲ ಲಾಭಕ್ಕಿಂತ ಶ್ರೇಷ್ಠವಾದದ್ದು ನಿನ್ನ ಸ್ವರೂಪ ಜ್ಞಾನದ ಸ್ವರೂಪ ಸಾಕ್ಷಾತ್ಕಾರ ಅಂತ ಗುರು ಹೇಳ್ಬೇಕು. ಅದನ್ನ ಬಿಟ್ಟು ಬೇರೆ ಕೇಳಿದರೆ ಅದು ಶಿಷ್ಯನ ಲಕ್ಷಣ ಅಲ್ಲ, ಬೇರೆ ಹೇಳೋದು ಗುರುವಿನ ಲಕ್ಷಣ ಅಲ್ಲ. ಮತ್ತೆ ಹೆಂಗ ಗತಿ ಇದೆ ಅಂದ್ರೆ ಅವ್ರು ಹೇಳಿರಲ್ಲ, 6 ಮಂದಿ 8 ಮಂದಿ 14 ಮಂದಿ ಅವರು ಆ ಒಂದು ಸುಜ್ಞಾನಿ ಗುರು ಅಲ್ಲ, ಉಪಚಾರದ ವಾಕ್ಯ ಹೇಳಿರ್ಬೇಕು, ಇವನ ಉಪದೇಶ ವಾಕ್ಯ ಇಲ್ಲ ಅಂತ ಬಿಡಬಾರ್ದು. ಅವ್ರು ಹೇಳ್ತಾರೆ ಒಮ್ಮೊಮ್ಮೆ ಉಪಚಾರದ ವಾಕ್ಯ ತಿಳಿಯಂಗಿಲ್ಲ ಅಂದ್ರೆ ಏನ್ ಮಾಡಬೇಕು? ಒಂದು ಕೂಸು ಅಳ್ತದ, ಅದಕ್ಕೆ ಏನೋ ಬೇಕಾಗ್ಯದ, ಇದೇ ಬೇಕಂತ ಹಠ ಮಾಡ್ತದ. ಹಠ ಮಾಡ್ತದೆ ಇಲ್ಲಂತಲ್ಲ, ಆದರೆ ಕೊಡಿಸುವವರಿಗೂ ಅದು ಕೊಡಿಸುವ ಯೋಗ್ಯತೆನೂ ಇಲ್ಲಬಹುದು, ಅಥವಾ ಅದನ್ನು ತಗೊಂಡ ಮೇಲೆ ಅದನ್ನು ಬಳಕೆ ಮಾಡುವ ಯೋಗ್ಯತೆನೂ ಮಗುವಿಗೆಲ್ಲೇ ಇರಬಹುದು. ಆವಾಗ ಇದು ಹಾಳು ಮಾಡ್ತದೆ ಕೈಯಾಗ ಕೊಟ್ರೆ ಅಂತ. ಅದ್ರ ಬದಲು ಇದು ತಗೊಮ್ಮ, ಅದು ಚಲೋ ಅದ, ಇದು ತಗೋ ಚಲೋ ಅದ, ಅದು ಆಮೇಲೆ ನೋಡಮ್ಮ, ಮೊದಲು ಇದು ತಗೋ ಅಂತ ಅದು ಕೇಳಿದ್ದನ್ನು ಬಿಡ್ತಾರೆ, ಕೇಳಾರ್ದನ್ನು ಕೊಟ್ಟು ತಾತ್ಕಾಲಿಕ ಸಮಾಧಾನ ಮಾಡ್ತಾರೆ ಮಕ್ಕಳಿಗೆ. ಅಂದ್ರೆ ಅವ್ರು ಕೇಳಿದ್ ಕೊಟ್ರನು? ಆ ಹುಡುಗ ಕೇಳಿದ್ದು ಕೊಟ್ಟಿಲ್ಲ, ಉಪಚಾರಕ್ಕಾಗಿ ಸಮಾಧಾನ, ತಾತ್ಕಾಲಿಕ ಸಮಾಧಾನಕ್ಕಾಗಿ ಕೊಟ್ರು. ಬಹಳ ಸಲ ಹೇಳ್ತೀವಲ್ಲ, ಒಬ್ಬ ಸಣ್ಣ ಮಗು ಇತ್ತು, ಆ ಮಗುವಿಗೆ ಆನೆ ಮರ ಅಷ್ಟು ಗೊತ್ತಿತ್ತು, ಮನೆಗೆ ಹಠ ಮಾಡ್ತಿತ್ತು. ಅಪ್ಪ ಅಮ್ಮ ನಮ್ಗೆ ಆನೆ ಕೊಡಿಸು, ಆನೆ ಕೊಡಿಸು, ಆನೆ ಕೊಡಿಸು. ಆವಾಗ ಅವರು ವಿಚಾರ ಮಾಡಿದ್ರು, ಏನಿದು ಆನೆ ಕೇಳ್ತದ, ಈ ಮಗುನ ಕೈಯಲ್ಲಿ ಆನೆ ಕೊಟ್ರೆ ಇದಂಗೆ ಉಳಿತದ ಅಂತ ವಿಚಾರ ಮಾಡಿ, ಆನೆ ಹೆಂಗಿರ್ತದ ಅದೇ ಆನೆ ಕೊಡಿಸ್ರು ಅಂದಾಗ ಒಂದು ಕಟ್ಟಿಗೆ ಆನೆಯನ್ನ, ಪ್ಲಾಸ್ಟಿಕ್ ಆನೆಯನ್ನು ಕೊಡಿಸಿದ್ರು ನೋಡಿ.
ಅದು ಮರದ ಆನೆಯನ್ನ ಏನು ಮಾಡಿತು, ನಿಜವಾದ ಆನೆ ಅಂತ ಅದರ ಜೊತೆಯಲ್ಲೇ ಅದನ್ನು ನಡೀತು. ಆಟ ಪಾಠ ಎಲ್ಲವೂ ಅದರ ಜೊತೆಯಲ್ಲಿ ನಡೀತು. ಅದಕ್ಕೆ ಏನ ಸ್ವಲ್ಪ ಮರೆ ಆದ್ರೆ ನನ್ನ ಆನೆ ಎಲ್ಲಿ ಹೋಯ್ತು ಅಂತ ಅಳುತ್ತಿತ್ತು. ಎಷ್ಟಾಯ್ತಲ್ಲ, ಅದು ಆನೇನು, ನಿಜವಾದ ಆನೆ. ಅದು ಕೇಳಿದ್ದು ನಿಜವಾದ ಆನೆ, ಆದ್ರೆ ಇವ್ರು ಕೊಡಿಸಿದ್ದು ಮರದ ಆನೆ. ಆ ಕಟ್ಟಿಗೆ ಆನೆ ನಿಜವಾದ ಆನೆ ಆಗಿ ಸಾಧ್ಯ ಅದ? ಯಾಕೆ ಕೊಡಿಸಿದ್ರು ಅಲ್ಲಂದ್ರೆ ಅದು ಯೋಗ್ಯತೆ ಇಲ್ಲ. ನಿಜವಾದ ಆನೆಯ ಒಡನಾಟ ಮಾಡುವ ಯೋಗ್ಯತೆ ಇಲ್ಲ, ಇನ್ನು ಚಿಕ್ಕ ಬಾಲಕ ಅಂತ. ಕೊನೆಗೆ ಬಹಳ ದಿನ ಆದ್ಮೇಲೆ ಅವನು ದೊಡ್ಡವನಾದ, ನಿಜವಾದ ಆನೆ ಗೊತ್ತಾಯ್ತು, ನಿಜವಾದ ಆನೆ ನೋಡಿದ. ಆವಾಗ ಮೊದಲು ಯಾವುದು ನಿಜ ಅಂತ ತಿಳ್ಕೊಂಡಿದ್ದ, ಆ ಆನೆಯನ್ನು ಸುಳ್ಳು ಅಂದ. ಈಗ ನೋಡಿದ ಆನೆ ನಿಜ ಅಂದ ನೋಡ್ರಿ. ಹೌದಲ್ರಿ? ಅದ್ರಂಗ ಉಪಚಾರದ ವಾಕ್ಯವನ್ನ ಇದು ಪರಂಪರಾ ಸಾಧನೆಯಿಂದ ಗುರುಗಳು ಹೇಳ್ತಾ ಬರ್ತಾರ. ಹೇಳಿ 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 ಆ ದೇವರು, ಆ ಆತ್ಮ, ಆ ಬ್ರಹ್ಮ ಅಂತ ಅಲ್ಲಲ್ಲಿ ಹೇಳಿ ತೋರಿಸಿ ಕೊನೆಗೆ ನಿನ್ನ ಅರಿವು ಜ್ಞಾನ ನಿನಗಾಯ್ತು, ಇಷ್ಟೆಲ್ಲ ಗುಣದಿಂದ ಬಂತು ಅಂದ್ರೆ ಆವಾಗ ನೀನೇ ತಿಳ್ಕೊಂತಿದ್ದಿ ನಾನೇ ಬ್ರಹ್ಮ ಅಂತ. ಇಷ್ಟೆಲ್ಲ ತಿಳ್ಕೊಂಡು ನಿಜವಾದ ಬ್ರಹ್ಮ ಅಲ್ಲ, ನಿಜವಾದ ಆನೆ ಏನದು. ಅದು ಹೇಗೆ ಪರಿವರ್ತನೆ ಆಯಿತು, ಅದೇ ರೀತಿ ಗುರುವಿನ ನಿಜವಾದ ಉಪದೇಶ ವಾಕ್ಯದಿಂದ ತನ್ನ ನಿಜವಾದ ಸ್ವರೂಪವೇ ತನಗೆ ಗೊತ್ತಾಯ್ತಂದ್ರೆ ಅದನ್ನ ಹೆಂಗ ಹೊಗೆದು ಬಿಡ್ತದ. ಅದರಂಗ ಆತ್ಮಜ್ಞಾನಿ ಮುಮುಕ್ಷು ಎಲ್ಲವನ್ನ ಬಿಡ್ತಾನ. ತನ್ನ ಸ್ವರೂಪ ಚಿಂತನೆಯನ್ನ ಲಾಭದ ಜೊತೆಯಲ್ಲೇ ಅವನು ಏನು ಮಾಡ್ತಾನಂದ್ರೆ ಅದರಲ್ಲೇ ವ್ಯವಹಾರ ಅಂತ, ಅದರಲ್ಲೇ ವ್ಯವಹಾರ, ಅದೇ ಆನೆಯಲ್ಲಿ ವ್ಯವಹಾರ, ಆನಂದದ ವ್ಯವಹಾರ ಅಂತ ಇಲ್ಲಿ ಹೇಳ್ತಾ, ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳೋಣ. ಮಹಾಮೌನ ಯೋಗಿ ಗುರುನಾಥರೂಢಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಮೌನ ಯೋಗಿ ಗುರುನಾಥರೂಢಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಮಹಾಮೌನ ಯೋಗಿ ಗುರುನಾಥರೂಢಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಮೌನ ಯೋಗಿ ಗುರುನಾಥರೂಢಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ನೋಡಿ ಮುಟ್ಟಿ ಭವ ಕಷ್ಟವ ಕಳೆದು ಸೃಷ್ಟಿಯೊಳಗೆ ಮೆರದೆ ಗುರುವರ ಸೃಷ್ಟಿಯೊಳಗೆ ಮೆರದೆ. ಮಹಾಮೌನ ಯೋಗಿ ಗುರುನಾಥರೂಢಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ನೋಡಿ ಮುಟ್ಟಿ ಭವ ಕಷ್ಟವ ಕಳೆದು ಸೃಷ್ಟಿಯೊಳಗೆ ಮೆರದೆ ಗುರುವರ ಸೃಷ್ಟಿಯೊಳಗೆ ಮೆರದೆ. ಕೂಡಿ ಕಾಮ್ಯದಿ ನಿನ್ನ ಭಜಿಸಲು ಬೇಡಿದ ಫಲ ನೀಡಿದೆ ಗುರುವರ ಬೇಡಿದ ಫಲ ನೀಡಿದೆ. ಮೌನ ಯೋಗಿ ಗುರುನಾಥರೂಢಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ರೂಢಿಯೊಳಗೆ ಆರೂಢ ಸಿದ್ಧನ ಕರುಣೆಯ ಪಡೆದವಗೆ ಗುರುವರ ಕರುಣೆಯ ಪಡೆದಿರುವೆ. ಕಾಡುವ ಕಾಮ ಕ್ರೋಧವನಳೆದು ಸ್ಥಿತಪ್ರಜ್ಞೆ ನೀನಿರುವೆ ಗುರುವರ ಸ್ಥಿತಪ್ರಜ್ಞೆ ನೀನಿರುವೆ. ಮೌನ
ಯೋಗಿ ಗುರುನಾಥರೊಡಗೆ ಬೆಳಗುವೆನಾರುತಿಯ ಗುರುವರ ಬೆಳಗುವೆನಾರುತಿಯ ಪೊಡವಿಯೊಳಗೆ ಹುಬ್ಬಳ್ಳಿ ಕ್ಷೇತ್ರದಿ ನಿತ್ಯದಿ ಶೋಭಿಸುವೆ ಗುರುವರ ನಿತ್ಯದಿ ಶೋಭಿಸುವೆ ಬಿಡದೆ ಕಾಡುವ ಭಕ್ತರ ಹೃದಯಲಿ ನಿರುತದಿ ನೆಲೆಸಿರುವೆ ಗುರುವರ ನಿರುತದಿ ನೆಲೆಸಿರುವೆ ಮೌನ ಯೋಗಿ ಗುರುನಾಥರೊಡಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಸರಸ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ